ನಿಮಗೆ ಗೊತ್ತಿದ್ದ ವಿಷಯ ಅದ, ಅದು ಬಿಡಿಸಿ ಹೇಳುವಂಥದ್ದು ಏನಿಲ್ಲ. ಸಂವಿಧಾನವನ್ನು ಬದಲಾಯಿಸಬೇಕು, ಇದು ಮೇನ್ ಅಜೆಂಡಾ. ಆದರೆ ಇವ್ರು ಬಾಯಲ್ಲಿ ಅಂತ ಇಲ್ಲ, ಮೋದಿಯವರು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮ ಇವ್ರಿಗೆ ಅಪ್ಲೈ ಆಗ್ತದೆ. ಹೀಗಾಗಿ ತಮ್ಮ ಎದುರಾಳಿಗಳನ್ನು ನಿರಂತರವಾಗಿ ಬದುಕಿಸಿರುವಂಥದ್ದು, ಜೊತೆಗೆ ತಮಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡೋರ ಜೊತೆಗೆ ಕರ್ಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ಅವ್ರು ವಿರೋಧ ಕಂಡ್ರೆ ಅವ್ರು ತೆಗೆದು ಹೆಂಗೆ ಹಾಕಬೇಕಪ್ಪ ಅಂತೇಳಿ, ಅಂದ್ರೆ ತಮ್ಮ ಹಾದಿಯಲ್ಲಿ ಬರುವ ಮುಳ್ಳುಗಳನ್ನೆಲ್ಲ ಕಿತ್ತಾಕಿ ನಾಶ ಮಾಡಿ ಮುಂದೆ ಬರುವಂಥ ಒಂದು ವ್ಯಕ್ತಿತ್ವದವರು ಇವರು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮ್ಮ ಜೈ ನಾರಾಯಣ್ ವ್ಯಾಸ್ ಅವರು. ಅದೇ ಕಾಲಕ್ಕೆ ಇವರನ್ನು ತಯಾರು ಮಾಡಿದಂಥ RSS ಅದು ಅತ್ಯಂತ ಖತರ್ನಾಕ್ ಕೂಟ ತಂತ್ರ ಅಂತ ಅವ್ರು ಹೇಳ್ತಾರೆ. ಅದಕ್ಕಿಂತ ಅವ್ರಿಗಿಂತ ಭಾಳಷ್ಟು ಹಿಂದಿನ ನಾಳೆ ಅವ್ರಿಗಾದರೂ ಮೋದಿಯವ್ರಿಗಾದರೂ ಅವ್ರ ಜಾಗವನ್ನು ತೋರಿಸೋಂಥ ಶಕ್ತಿ ಯಾರಿಗಿದ್ರೆ ಅದು RSS ಅಂತ ಅನ್ನೋಂಥ ಮಾತನ್ನು ಇವ್ರಿಗಿಂತೂ ಇದ್ದಾರೆ. ಹಾಗೆ ನೋಡ್ತಾ ಇದ್ದಾರೆ, ಯಾವಾಗ ಬೇಕಾದ್ರೆ ಅವ್ರನ್ನ ಕಿತ್ತಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಂಥವ್ರು ಇದ್ದಾರೆ ಅವರು. ಯಾಕಂದ್ರೆ ಇವ್ರನ್ನ ತಯಾರು ಮಾಡಿದಂಥ ಸಂಸ್ಥೆ ಅವರು, ಮಾತೃ ಸಂಸ್ಥೆ. ಅವರಂತೆ ಮೋದಿಯವ್ರನ್ನ ಅವರಿಗೆ ಅವರಿಂದ ಈ ವ್ಯವಸ್ಥೆಯಲ್ಲಿ ಅಥವಾ ಈ ವ್ಯವಸ್ಥೆ ಅವ್ರನ್ನ ದೂರ ಸರಿಸೋಂಗಾದ್ರೆ ಅಥವಾ ಮುಂದಿನ ಚುನಾವಣೆ ಏನೋ ಹೆಚ್ಚು ಕಡಿಮೆ ಆದ್ರೆ ಅವ್ರನ್ನ ಸರಿಸುವಂಥದ್ದು ಅವ್ರ ಬದಲಾಗಿ ಮತ್ತೊಬ್ಬರು ತರೋದಕ್ಕಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನ ನಡೀತಾ ಇದ್ದಾವೆ. ಹೀಗಾಗಿ ಇದು ಪ್ರಜಾತಂತ್ರದಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವವನ್ನು ಇವರು ಒಪ್ಪಲಾರದ ಬಂದಂಥದ್ದು. ಇವರಲ್ಲಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತ ತೆಗೆದಾಕೆ ಅದನ್ನು ನಮ್ಮ ಅಂಬೇಡ್ಕರ್ ಅವರು ಮಾಡಿದ್ದೆಲ್ಲ ಕಿತ್ತಾಕಿ ಅಧ್ಯಕ್ಷೀಯ ಪದ್ಧತಿ ಇರುವಂಥದ್ದು. ಇದಕ್ಕೆ RSS ಸಪೋರ್ಟು ಅದ, ಜೊತೆಗೆ ಮೋದಿಯವರು ಇದನ್ನು ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವ್ರ ಮೇನ್ ಗುರಿ ಕೇವಲ ವಿರೋಧ ಪಕ್ಷ ಮುಗಿಸೋದಷ್ಟೇ ಅಲ್ಲ, ಅದರ ಜೊತೆಗೆ ತಮ್ಮ ಪಕ್ಷವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳೋದು, ಅದಕ್ಕಿಂತ ಮುಖ್ಯವಾಗಿ ತಾವೇ ಅಧಿಕಾರದಲ್ಲಿ ಮುಂದುವರಿಯುವಂಥದ್ದು ಅದನ್ನು ಸಹಿತ ಮಾಡ್ತಾ ಇದ್ದಾರೆ. ಅವ್ರ ಮುಖ್ಯ ಗುರಿ ಡಿಲಿಮಿಟೇಷನ್ ಅಲ್ಲ, ಅವ್ರ ಗುರಿ ಅಧ್ಯಕ್ಷೀಯ ಪದ್ಧತಿ ಇಲ್ಲಿ ತರುವಂಥದ್ದು ಅಂತೇಳಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ನಿಮಗೇನು ಅನ್ನಿಸ್ತದ?